ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನಲ್ಲಿ ಇತ್ತೀಚೆಗೆ ಅಕ್ರಮವಾಗಿ ತಲೆ ಎತ್ತಿದ ಮದ್ಯದಂಗಡಿಯಿಂದ ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದಾರೆ. ಅಕ್ರಮವಾಗಿ ಊರಿನಲ್ಲೇ ಮದ್ಯ ಸಿಗುವುದರಿಂದ ಹಿರಿಯ ನಾಗರಿಕರು ಹಾಗೂ ಯುವಕರು ಮದ್ಯ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ ಎಂದು ಆರೋಪಿಸಿ ಮದ್ಯದಂಗಡಿ ತೆರವುಗೊಳಿಸುವಂತೆ ಶಿವಮೊಗ್ಗ ಎಸ್ಪಿ ಬಿ ನಿಖಿಲ್ ಅವರಿಗೆ ಗಾಜನೂರು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅಕ್ರಮ ಮದ್ಯದಂಗಡಿ ಹಾವಳಿಯಿಂದಾಗಿ ಪತಿ ಸೇರಿದಂತೆ ನನ್ನ ಪುಟ್ಟ ಮಗನು ವ್ಯಸನ ಕಲಿತಿದ್ದಾನೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಸದ್ಯ ಈ ಗ್ರಾಮಸ್ಥರ ಮನವಿಗೆ ಶಿವಮೊಗ್ಗ ಪೊಲೀಸ್ ವರಿಷ್ಠಾಧಿಕಾರಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಮಾಡಿ ಮನೆ ಮಾಡ್ತಾರೆ, ಎಣ್ಣೆ ಅಂಗಡಿ ಸೀಜ್ ಮಾಡಿ ಅಂತ ಹಂಗೆ ಬೇಡಿ. ನೀವು ಬೇಕೇ ಬೇಕು, ನೀವು ನ್ಯಾಯ ಬೇಕು ಅಂದ್ರೆ ಅವ್ರು ಬೇಡ ಅಂತಾರೆ. ಅಲ್ಲೇ ಗೊಂದ್ರೆ ಅದನ್ನ ಹೋಗಿ ನಿಲ್ಲಿಸಿ 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 ಮನೆ ಮನೆಯ ಮದ್ದಿಸಿ ನಿಲ್ಲಿಸಿ ನಿಲ್ಲಿಸಿ ಬೇಕೇ ಬೇಕು ಬೇಕೇ ಬೇಕು ನಿಲ್ಲಿಸಿ ನಿಲ್ಲಿಸಿ ಮನೆ ಮನೆಯ ಮದ್ಯಪಾನ ಮಾರಾಟ ಅಂಗಡಿ ನಿಲ್ಲಿಸಿ. ಮನೆ ಮನೆಯ ಮದ್ಯಪಾನ ಅಂಗಡಿಗಳನ್ನು ಮನೆ ಮನೆಯ ಬೇಕೇ ಬೇಕು ಬೇಕೇ ಬೇಕು. ಇವಾಗ SPFC ಬಂದಿದ್ದೀರಲ್ಲ, ಅಬಕಾರಿ ಇಲಾಖೆ ಇಲ್ಲ. ಈಗ DCFC ಕೊಟ್ಟಿದ್ದೀವಿ, DCFC ಕೊಟ್ಟು SPFC ಬಂದಿದ್ದೀವಿ. ಅಲ್ಲ, SPFCಗಿಂತ ಈಗ ಅಬಕಾರಿ ಇಲಾಖೆ ಕೊಡಬೇಕು ಅಂತ ಎಲ್ಲರೂ ಕುಡಿತಾರೆ. ರಾತ್ರಿ ಹೊತ್ತು ಹೆಣ್ಮಕ್ಳು ಮಲ್ಗಂಗೆ ಇಲ್ಲ, ರಸ್ತೆಯಲ್ಲಿ ಓಡಾಡಂಗೆ ಇಲ್ಲ. ಎಲ್ಲ ಮಕ್ಕಳು ಕುಡ್ದು ಕೆಲವು ಮಕ್ಕಳು ಬಾರಿದೆ. ಮಕ್ಕಳು ಓದೋದಂಗೆ ಮನೆಯೊಳಗೆ ಹೆಂಗಸರು ಮಕ್ಕಳ ಕಷ್ಟ ಆಗಿದೆ. ಕುಡ್ಕೊಂಡು ಕಲ್ಲೆಲ್ಲ ಎತ್ತಕೊಂಡ್ ಬರ್ತಾರೆ, ಮನೇಲಿ ಕತ್ತಿ ಕುಡ್ಲೆಲ್ಲ ತಗ್ತಾರೆ. ದಯವಿಟ್ಟು ನಮಗೆ ಇದನ್ನ ಗ್ರಾಮದಲ್ಲಿ ಇದೆ. ಶಾಲೆ ಪಕ್ಕನೇ ಇರೋದು ಮನೆಗಳನ್ನೆಲ್ಲ ಉಳಿಸ್ಕೊಡಿ. ಮಕ್ಕಳಿಗೆಲ್ಲ ಕೂಡ 100 ರೂಪಾಯಿ ಕೊಟ್ಟು ಎಣ್ಣೆ ತರ್ಸಕ್ ಕಳಿಸ್ತಾ ಇದಾರೆ. ಶಾಲೆ ಎಲ್ಲ ಭಾರತನೇ ಇರೋದು. ಹೆಣ್ಮಕ್ಳು ಓಡಾಡಂಗಿಲ್ಲ, ಚುಡಾಸ್ತಾರೆ. ಎಲ್ಲ ವರದಿ ಪುಡಿ ಪುಡಿ ಚೂರ್ ಚೂರ್ ಶಾಲೆ ಎಲ್ಲ ಹತ್ರದಲ್ಲಿದೆ. ಬಾರು ಮಕ್ಕಳೆಲ್ಲ ಕುಡಿದು ಹಾಳಾಗ್ತಾ ಇದ್ದಾರೆ. ನಮ್ಮೂರು ಗಾಜನೂರು ಗ್ರಾಮದಲ್ಲಿ ಬೀದಿಗಳಲ್ಲಿ 3-4 ಅಂಗಡಿಗಳೆಲ್ಲ ಓಪನ್ ಆಗಿದ್ದಾವೆ. ರಾತ್ರಿ ಅನ್ನೋದೇ ಹಗಲು ಅನ್ನೋದೇ ರಾತ್ರಿ ಹೊತ್ತೆಲ್ಲ ಹೋಗಿ ಕುಡಿತಾ ಇರ್ತಾರೆ. ಮನೆ ಒಳಗೆ ಹೆಂಡತಿ ಮಕ್ಕಳು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ಅವಾಗ ಗಂಡ ಕುಡಿತಾನೆ ಅನ್ನೋದಿತ್ತು, ಈಗ ಮಗನೂ ಕೂಡ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಮನೆ ಒಳಗೆ 4 ಗೋಡೆ ಮಧ್ಯದಲ್ಲಿ ಹೆಣ್ಮಕ್ಳು ಜೀವನ ಮಾಡೋದು ಭಾರಿ ಕಷ್ಟ ಆಗಿದೆ. ಏನಾರು ಹೇಳಕ್ಕೆ ಹೋದರೆ ಕತ್ತಿ ಕಲ್ಲು ಎಲ್ಲ ತಗೊಂಡು ಬರ್ತಾರೆ. ನಾವು ಹೆಂಗೆ ಜೀವ ಉಳಿಸ್ಕೊಳ್ಳೋದು? ಕೂಲಿ ಕೆಲಸ ಮಾಡೋದು ಸರ್. ಮಕ್ಕಳನ್ನ ಸಾಕಬೇಕು, ಮಕ್ಕಳನ್ನಗೋಸ್ಕರ ನಾವು ಬದುಕಿರೋದು. ನಾವು ಗಂಡನ ಬಿಟ್ಟು ಜೀವನ ಮಾಡೋದಾದರೆ ಬೇಕಾದ ಕಡೆ ಜೀವನ ಮಾಡ್ಬೋದು, ಹಂಗಲ್ಲ. ಆದರೂ ಕೂಡ ನಾವು ಕಷ್ಟನ ಅನುಭವಿಸಿ ನಾವು ಗಂಡನ ಜೊತೆಲಿ ಇದ್ದೀವಿ. ಆದರೆ ನಮಗೆ ಮದ್ಯ ಮಾರಾಟನ ನಿಲ್ಲಿಸಬೇಕು ದಯವಿಟ್ಟು. ಇದರಿಂದ ಎಲ್ಲರಿಗೂ ಅವಾಗ ಕೂಡ ಅರ್ಜಿ ಕೊಟ್ಟಿದ್ವಿ, ಯಾರು ಕೂಡ ಕ್ರಮ ತಗೊಂಡಿಲ್ಲ. ಅದು 2ನೇ ಸಾರಿ ಈಗ ನಾವು ಬಂದಿರೋದು. ಆದಷ್ಟು ಮೀಡಿಯಾದವ್ರು ಕ್ರಮ ತಗೊಂಡು ನೀವು ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಮನೆಗಳಲ್ಲಿ ಅಧಿಕಾರಿಗಳು ನ್ಯಾಯ ಒದಗಿಸ್ಬೇಕು. ಹಂಗಾಗಿ ಮಕ್ಕಳು ಕೂಡ ಶಾಲೆ ಹೋಗೋ ಹುಡುಗರ ಕೈಯಲ್ಲಿ ಕೂಡ 100 ರೂಪಾಯಿ ದುಡ್ಡು ಕೊಟ್ಟು ಎಣ್ಣೆ ತಗೊಂಬರಪ್ಪ ಅಂತ ಕೇಳ್ತಾರೆ. ಬೆಳಗ್ಗೆ ಹಾಲು ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಎದ್ದು ನೋಡಿದ್ರೆ ಗಂಡರು ಇರೋದಿಲ್ಲ. ಬಾರು ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. 3-4 ಅಂಗಡಿ ಕೇರಿ ಒಳಗಡೆ ಇರೋದ್ರಿಂದ ಎಷ್ಟೊತ್ತಿಗೆ ಬೇಕಾದರೂ ಹೋದ್ರೆ ಎಣ್ಣೆ ಸಿಗುತ್ತೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡು ನಮಗೆ ಭಾಳ ಮಲ್ಗಕ್ಕೆ ಮನೆ ಒಳಗೆ ಹಿಂಸೆ ಆಗಿಬಿಟ್ಟಿದೆ. ದುಡ್ಡು ಕೊಡು ಅಂತ ಹೇಳ್ಕೊಂಡು ಹಿಂಸೆ ಮಾಡ್ತಾ ಇರ್ತಾರೆ. ಮನೆ 3 ಸುತ್ತು ಬರಬೇಕು. ನಾವು ಮನೆ ಒಳಗೆ ಹೆಣ್ಮಕ್ಳು ಬಾಳೋದು ಹೆಂಗೆ ಸರ್? ಬದುಕೋದು ಹೆಂಗೆ? ಮಕ್ಕಳು ಬಟ್ಟೆ ಬರಿಯೆಲ್ಲ ಸುಟ್ಟಾಕಿದ್ದಾರೆ. ನಮ್ಮನೆಲ್ಲಂತೂ ಯಾವ ವಸ್ತುಗಳು ಇಲ್ಲ, ಗೋಡೆ ಮಾತ್ರ 4 ಉಳ್ಕೊಂಡಿದೆ ಅಷ್ಟೇ. ಇನ್ನು ನಾವು ಕುಡುಕರಾಗಿ ನಾವು ಸಾಯ್ಬೇಕಷ್ಟೇ ಸರ್. ಈಗ ಮಕ್ಕಳು ಓದೋ ಮಕ್ಕಳನ್ನೆಲ್ಲ ಓದಿಸೋದು ಹೆಂಗೆ, ಬರ್ಸೋದು ಹೆಂಗೆ? ಕೆಟ್ಟ ಮಾತುಗಳಿಂದ ಬೈತಾ ಇರ್ತಾರೆ, ಅಂತ ಇರ್ತಾರೆ. ನಮಗೆ ತಡ್ಕೊಳಕ್ಕಾಗಲ್ಲ ಸರ್. ಇದಕ್ಕೆ ಊರಿಂದ ಹೊರಗೆ
ಏನಾರೇ ಇರಲಿ ಎಲ್ಲ ಕಳ್ಳತನೂ ಆಗ್ತಾಯಿದೆ ಸರ್. ಮನೆಯೊಳಗೆ ತಿನ್ನ ಅನ್ನ ಕೂಡ ಅಕ್ಕಿನೂ ಕೂಡ ಮಾರ್ತಾರೆ, ಬೇಳೆ ಎಣ್ಣೆ ಕಾಳುಗಳು ಸೋಪು ಏನು ಉಳಿಸೋದಿಲ್ಲ, ಎಲ್ಲ ಮಾರ್ತಾ ಇದ್ದಾರೆ. ನಾವು ಹೆಂಗೆ ಜೀವನ ಮಾಡಬೇಕು ಕುಡಿಯೋದ್ರ ಕಡೆಯಿಂದ? ನಾವು ಹೆಂಗೆ ಬದುಕಬೇಕು ಸರ್? ಮಕ್ಕಳನ್ನ ಹೆಂಗೆ ಓದಿಸ್ಬೇಕು? ಮಕ್ಕಳಿಗೆ ಒಳ್ಳೆ ದಾರಿ ತರಬೇಕು ಅಂತೇಳಿ ಓದಿಸ್ಬೇಕಂತ ಕೂರಿಸ್ತಾ ಇದ್ರೆ ಬರೀ ಕುಡಿಯೋದು, ಜಗಳ ಮಾಡೋದು, ಬರೀ ಹೊಡ್ಕೊಳ್ಳೋದು. ಮಕ್ಕಳು ನೋಡ್ಬೇಕಾ? ಮಕ್ಕಳು ಏನು ನೋಡಬೇಕು? ಚೆನ್ನಾಗಿ ಓದೋದು ನೋಡಬೇಕು, ಮಕ್ಳುಗಳ್ನ ಬೆಳೆಸ್ಬೇಕು, ಈ ರೀತಿ ಇರುತ್ತೆ. ಈಗ ಬರೀ ಕುಡಿಯೋದ್ರ ಕಡೆನೆ. ಇವತ್ತು ಅವ್ರು ಕುಡುಕರಾಗಿಲ್ಲದ್ರೆ ನನ್ನ ಮಕ್ಕಳು, ಸಣ್ಣ ಮಕ್ಕಳು ಕೂಡ ಕುಡಿಬೇಕಾ? ನಾವು ಹೆಂಗೆ ಜೀವನ ಮಾಡಬೇಕು ಸರ್? ನೀವೇ ಹೇಳ್ರಿ. ಅಂಗಡಿ ಒಳಗೆ ಇಟ್ಟು ಮಾರೋದು, 3 ಗಂಟೆ ಅನ್ನಂಗಿಲ್ಲ, 2 ಗಂಟೆ ಅನ್ನಂಗಿಲ್ಲ. ಸಣ್ಣ ನನ್ನ ಮಗ 16-17 ವರ್ಷದ ಹುಡುಗ ಕುಡ್ದು ಹೇಳಿದ ಮಾತೇ ಕೇಳಲ್ಲ. ನಮ್ಮನೆ ಅಲ್ಲಿ ನಮ್ಮೂರಲ್ಲೇ ಗಾದ್ನೂರಲ್ಲೇ ನಾಗಣ್ಣ, ಮಂಜುಳಮ್ಮ, ರುದ್ರಮ್ಮ ನಮ್ಮ ಏರಿಯಾದಾಗ ಇರೋದು, ಒಂದು ಬೀದಿಲಿ ಇರೋದು. ಇನ್ನು ಆ ಕಡೆ ಜನತೆ ಏರಿಯಾಗೆಲ್ಲ ತುಂಬ ಅಂಗಡಿಗಳು ಇದ್ದಾವೆ, ಎಲ್ಲ ಕಡೆಗೂ ಅಂಗಡಿ ಇದ್ದಾವೆ. ಅಲ್ಲಿ ಏನು ಗೊತ್ತಾ, ನಾವು ಹೋಗಿ ಯಾಕೆ ಅಂಗಡಿ ಇಷ್ಟೊತ್ತಿಗೆಲ್ಲ ಮಾಡ್ತೀರಂತ ಕೇಳಿದ್ರೆ ನಮಗೆ ಬಾರಲ್ಲೇ ಕೊಡ್ತಾರೆ, ಬಾರ್ನರೇ ನಮಗೆ ಪರ್ಮಿಷನ್ ಕೊಡ್ತಾರೆ, ಪೊಲೀಸ್ನವರೇ ಬಂದು ಕಮಿಷನ್ ಇಸ್ಕೊಂಡು ಹೋಗ್ತಾರೆ. ನಮಗೆ ನೀವು ಏನು ಕೇಳೋದಿಲ್ಲ, ಕೇಳೋದಾದ್ರೆ ನೀವು ಹೋಗ್ರಿ, ಎಲ್ಲಿಗಾದ್ರೂ ಹೋಗ್ರಿ, ಏನಾದರೂ ಮಾಡಿರಿ. ಪೊಲೀಸ್ನವರೇ ವಾರ ಬಂದು ನಮ್ಮ ಹತ್ರ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಆ ಬಾರ್ ಅಂಗಡಿಯವರು ಮಾರೇ ಹೇಳ್ತಾರೆ ಸರ್. ಹಂಗೆ ನಾವು ಕೇಳಿದ್ರೆ ಏನು ಗೊತ್ತಾ, ಸಣ್ಣ ಚಿಕ್ಕ ಮಕ್ಕಳೆಲ್ಲ ಹಾಳಾಗಿದ್ದಾರೆ. ನಮ್ಮ ಊರಾಗೆ ಎಷ್ಟೋ, ನಮ್ಮ ಬೀದಲ್ಲಿ ಒಂದು ಬೀದಿಲಿ ಬರ್ರಿ ಎಷ್ಟು ಇದ್ವೆಗಳಿದ್ದಾರೆ, ಎಷ್ಟು ತಾಯಿಗಳು ಕಳ್ಕೊಂಡಿರೋರು ಇದ್ದಾರೆ, ಸಣ್ಣ ಮಕ್ಕಳೆಲ್ಲ ಇದ್ದಾರೆ. ಒಂದೊಂದು ಮಂತನ ಬೀಗ ಹಾಕಿದ್ದಾರೆ, ಮನೆಗೆ ಜನ ಇಲ್ಲದೆ ಸತ್ತೋಗಿದ್ದಾರೆ. ಚಿಕ್ಕ ಮಕ್ಕಳು ಕುಡ್ದು ಕಿಡ್ನಿ. ಮೊನ್ನೆ ಒಂದು ಮೂರಲ್ಲಿ ಏನು ಗೊತ್ತಾ, ಸತ್ತೋಗಿದ ಒಂದು ಹುಡುಗ, ಅವನಿಗೆ ಟೆಸ್ಟ್ ಮಾಡೋಕೆ ಹೋದ್ರೆ ಬ್ಲಡ್ಡೇ ಬಂದಿಲ್ಲ ಮೈಯಲ್ಲಿ. ಏಕೆ? ಕುಡ್ದು ಗಾಂಜಾ ಅವು ಇವು ತಗೊಂಡು. ಡ್ರೆಸ್ಗಳು ಎಲ್ಲದೂ ಐತೆ, ಎಲ್ಲಿ ಸ್ಕೂಲ್ ಫೀಲ್ಡಲ್ಲೇ ಐತೆ ಆ ಥರದ್ದು ನಮ್ಮೂರಲ್ಲಿ. ಯಾರು ನಮ್ಮೂರಾಗಲಿ, ಅಧಿಕಾರಿಗಳಾಗಲಿ, ಯಾರೇ ಆಗಲಿ, ನಮ್ಮೂರು ಮುಖ್ಯಸ್ಥರಾಗಲಿ ಇದ್ರಿಗೆ ಹೇಳಿದ್ರೆ ಗಮನ ಹರಿಸಿಲ್ಲ. ನಮ್ಮ ಮನೆಗಳು ತುಂಬ ಮನೆಗಳು, ಇಂಥ ಮನೆ ಅಂತ ಇಲ್ಲ, ಎಲ್ಲ ಮನೆಗಳಲ್ಲೂ ಮಾರ್ತಾರೆ ಸರ್. ಅಂದಾಜು ಒಂದು 50 ಮನೆಗಂತೂ ಮಾರ್ತಾರೆ ಸರ್. ಕೇಳಿದ್ರೆ ಈ ಥರ ಹೇಳ್ತಾರೆ, ಹೋಗಿ ಅದೇನು ಮಾಡ್ಕೊಂತೀರಿ ಮಾಡ್ಕೊಳ್ರಿ, ಎಲ್ಲಿ ಕೇಳ್ತೀರ ಕೇಳ್ರಿ, ನಾವು ಅವ್ರಿಗೆ ಕಮಿಷನ್ ಕೊಡ್ತೀವಿ, ನಾವು ಅಧಿಕಾರಿಗಳು ಪರ್ಮಿಷನ್ ತಗೊಂಡಿವಿ, ಬಾರಲ್ಲೂ ಪರ್ಮಿಷನ್ ತಗೊಂಡೇ ನಾವು ಮಾಡೋದು, ಅವ್ರು ಸೀಲ್ ಹಾಕ್ಕೊಡ್ತಾರೆ.